ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ನಾನು ಇವಾಗ ಬಂದಿದ್ದೇನೆ ನನ್ನ ಸಿಸ್ಟರ್ ಮನೆಗೆ. ಸೊ ಬರ್ತೀನಿ ಅಂತ ನಾನು ಹೇಳಿದ್ದೆ. ಸೊ ಏನು ಮಾಡ್ತಾ ಇದ್ದಾಳೆ ನೋಡುವ. ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಅಮ್ಮ ಮತ್ತು ಎಲ್ಲ ನಮಸ್ಕಾರ ಅಂತ ಹಾಯ್ ಹೇಳ್ತಾ ಇದ್ದಾರೆ. ಇವತ್ತು ಇದೆ ನಮಗೆ ಮಿಸಲ್ ಪಾವ್. ಇಲ್ಲಿ ಮಹಾರಾಷ್ಟ್ರದ್ದು ಸ್ಪೆಷಲ್ಲು. ತುಂಬ ದಿನ ಆಗಿತ್ತು ತಿಂದಿರಲಿಲ್ಲ, ಚೆನ್ನಾಗಾಯಿತು. ಮಧ್ಯಾಹ್ನ ಊಟಕ್ಕೆ ಇದನ್ನೇ ಮಾಡಿದ್ದಾಳೆ. ದಿನ ರೊಟ್ಟಿ ಚಪಾತಿ ಅದೆಲ್ಲ ತಿಂತಾನೇ ಇರ್ತೀವಿ, ರೈಸು. ಇವತ್ತು ನೋಡಿ, ಇದು ಮಡಿಕೆ ಕಾಳು ಇರುತ್ತಲ್ಲ, ಅದನ್ನು ಇದು ಸ್ಪ್ರೌಟ್ ಬರಿಸಿ ಅದಕ್ಕೆ ಮಾಡಿರ್ತಾರೆ ಸಾರು. ಇದರ ಮಸಾಲ ಬೇರೆ ಇರುತ್ತೆ, ರೆಡಿ ಕೂಡ ಸಿಗುತ್ತೆ. ಇದು ಮಿಸಲ್ ಪಾವ್ದು ಮಸಾಲ ಸಿಗುತ್ತೆ. ಸೊ ಈ ಥರ ಸಾರು ಗ್ರೇವಿ ಥರ ಮಾಡ್ತಾರೆ. ಅದರಲ್ಲಿ ಮಡಿಕೆ ಕಾಳು ಹಾಕಿದ್ದಾಳೆ, ಮೊಳಕೆ ಬರಿಸಿದ್ದು. ಮತ್ತು ಅದರ ಜೊತೆಗೆ ಪಾವು ಮತ್ತು ಎಲ್ಲ ತಿಂತಾರೆ, ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಇರುತ್ತೆ. ಪಾವ್ ಭಾಜಿ ಅಂತ ತಿಂದಿದ್ವಿ ನೋಡಿ. ಎಲ್ಲ ಹಾಯ್ ಹೇಳ್ತಾ ಇದ್ದಾರೆ. ಇವಾಗ ತುಂಬಾ ಹಸಿವೆ ಆಗ್ತಾ ಇದೆ. ಮಧ್ಯಾಹ್ನ ಊಟದ ಟೈಮಿಗೆ ಬಂದಿದ್ದೇನೆ, ಬರ್ತೇನೆ ಅಂತ ಹೇಳಿದ್ದೆ ನಾನು. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಇವಾಗ ಊಟ ಮಾಡೋದು ನೋಡಿ. ಇದಕ್ಕೆ ಏನೇನೆಲ್ಲ ರೆಡಿ ಮಾಡಿಟ್ಟಿದ್ದಾಳೆ. ಅದು ಮಿಸಲ್ ಪಾವಲ್ಲಿ, ಇದು ಮಿಸಳಲ್ಲಿ ಇದು ಹಾಕ್ತಾರೆ, ಇದು ಮಿಕ್ಸ್ಚರ್ ಇದೆ ಅಲ್ಲ. ಮತ್ತು ಪಾವು ಬೇಕಾಗುತ್ತೆ, ಮತ್ತು ಕಟ್ ಮಾಡಿದ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಮತ್ತು ಕುಕುಂಬರು, ಪಿಕ್ಕಲು ಅದೆಲ್ಲ ಇಟ್ಟಿದ್ದಾಳೆ. ಇದು ಖಾರ ಖಾರ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಮೊಸರು ಕೂಡ ಆ್ಯಡ್ ಮಾಡಿ ತಿಂತಾರೆ, ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ತುಂಬಾ ಪಾವ್ದು ಐಟಮ್ ಮಾಡ್ತಾರೆ ಪುಣೆಯಲ್ಲಿ. ಪಾವ್ ಭಾಜಿ, ವಡಾಪಾವ್, ಮಿಸಲ್ ಪಾವ್ ಇದೆಲ್ಲ ಪಾವೇ ಇರುತ್ತೆ ನೋಡಿ. ಈ ಥರ ಇದಕ್ಕೆ ಸ್ಯಾಂಪಲ್ ಅಂತಾರೆ, ಟರ್ರಾ ಅಂತಾರೆ. ಅಂದರೆ ಒಂಥರ ಸಾರು ಮೊಳಕೆದ್ದು, ಆದರೆ ಇದರಲ್ಲಿ ಮಸಾಲ ಎಲ್ಲ ಹಾಕಿರ್ತಾರೆ. ಸ್ವಲ್ಪ ಶೇಂಗಾ ಮತ್ತು ಬೇರೆ ಕಾಳುಗಳು ಕೂಡ ಮಿಕ್ಸ್ ಮಾಡಿರ್ತಾರೆ. ಇದು ಈ ಥರ ಬೌಲಲ್ಲಿ ಕೊಡ್ತಾರೆ, ಹೋಟೆಲಲ್ಲೂ ಕೂಡ ತುಂಬ ಸಿಗುತ್ತೆ ಇದು. ಮತ್ತು ಪಾವು ಅದರಲ್ಲಿ ಈಗ ಈ ರಸ ಇದೆ ಅಲ್ಲ, ಇದರಲ್ಲಿ ಸ್ವಲ್ಪ ಆನಿಯನ್, ಈರುಳ್ಳಿ ಇದೆ ಅಲ್ಲ, ಅದರದ್ದು ಮಿಕ್ಸ್ಚರು ಹಾಕಬೇಕು ನೋಡಿ. ಈ ಥರ ಮತ್ತು ಇದು ಖಾರ ಮಿಕ್ಸ್ಚರು ಅದನ್ನು ಹಾಕ್ತಾರೆ. ಅದರ ಮೇಲೆ ಮತ್ತು ಈರುಳ್ಳಿ ಮತ್ತು ನಿಂಬೆಹಣ್ಣು, ಅದರಲ್ಲಿ ನಿಂಬೆ ರಸ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹುಳಿ ಹುಳಿಯಾಗಿ. ಮತ್ತು ಸೌತೆಕಾಯಿ ಪಕ್ಕಕ್ಕೆ. ಇದರಲ್ಲಿ ಕೂಡ ಈ ಮಿಸಲ್ ಪಾವಲ್ಲಿ ಕೂಡ ತುಂಬ ವೆರೈಟಿ ಇವಾಗ ಇಲ್ಲಿ ಸಿಗ್ತದೆ. ಸೊ ಇದು ನಾರ್ಮಲ್ ನಾವು ಮಾಡೋದು. ಮತ್ತು ಮೊಸರು ಕೂಡ ಇದರಲ್ಲಿ ಆ್ಯಡ್ ಮಾಡಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರ ಜೊತೆ ಉಪ್ಪಿನಕಾಯಿ. ಮಧ್ಯಾಹ್ನದ ಊಟಕ್ಕೆ ಒಂಥರ ಬೇರೆ ಏನಾದರೂ ಮಾಡಿದರೆ ಸ್ಪೆಷಲ್ ಅನಿಸುತ್ತೆ ಅಲ್ಲ, ಅದಕ್ಕೆ ಮಾಡಿದ್ದಾಳೆ ನೋಡಿ. ಮೊಸರು ಕೂಡ ಆ್ಯಡ್ ಮಾಡಿಕೊಂಡು ತಿನ್ಬೋದು ಬೇಕಾದವರು. ಇದು ಖಾರ ಇರುತ್ತೆ, ಅದರಲ್ಲಿ ಸ್ವಲ್ಪ ನಿಂಬೆ ರಸ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ಗೆ ನೋಡಿ. ಪಾವ್ ಇದೆ, ಸೊ ಎಲ್ಲರಿಗೆ ರೆಡಿ ಮಾಡಿ ಕೊಡ್ತಾ ಇದ್ದಾಳೆ ನೋಡಿ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು, ಆಮೇಲೆ ತಿನ್ನಬೇಕು, ಚೆನ್ನಾಗಿರುತ್ತೆ. ಇವತ್ತು ಶನಿವಾರ, ಸೊ ಇದು ಶನಿವಾರದ್ದು ವ್ಲಾಗು. ಎಲ್ಲರಿಗೂ ಇಲ್ಲಿ ಮಕ್ಕಳಿಗೆ ಸ್ಕೂಲ್ ಇಲ್ಲ, ಹಾಲಿಡೇ. ಸೊ ಒಂಥರ ಡೈಲಿ ತಿನ್ನೋದಕ್ಕಿಂತ ಇದು ತಿನ್ನೋದು ಚೆನ್ನಾಗಿರುತ್ತೆ. ಇದರ ರೆಸಿಪಿ ಕೂಡ ಹಾಕ್ತೇನೆ ಒಂದು ಸಾರಿ. ಇವತ್ತು ರೆಡಿಯಾಗಿದೆ, ನಾನು ಬರೋವರೆಗೆ ಅದಕ್ಕೆ ರೆಕಾರ್ಡ್ ಮಾಡಿಲ್ಲ, ಮತ್ತು ನಾನು ಮಾಡಿ ಹಾಕ್ತೇನೆ. ಚೆನ್ನಾಗಿ ಅನಿಸುತ್ತೆ ಇದು. ಮಾಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ತಿಂತಾ ಇದ್ದಾರೆ ಎಲ್ಲ ಮಕ್ಕಳು ಕೂಡ, ಎಂಜಾಯ್ ಮಾಡ್ತಾ ಇದ್ದಾರೆ ತಿಂತಾ. ನಾನು ಕೂಡ ಇವಾಗ ತಿಂತೇನೆ ನೋಡಿ. ಈ ಥರ ಹಾಕೋದು, ಅದರಲ್ಲಿ ನಿಂಬೆ ರಸನ ಈ ಥರ ಹಾಕೋಬೇಕು ಮತ್ತು ಮಿಕ್ಸ್ ಮಾಡಬೇಕು. ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಯವರಂತೂ ತುಂಬಾ ತಿಂತಾರೆ. ನಾವು ಯಾವಾಗಾದರೂ ಒಮ್ಮೆ ಹೀಗೆ ಮಾಡಿ ತಿನ್ನೋದು.
ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿರ್ತೇವೆ, ಚೆನ್ನಾಗಿರುತ್ತೆ. ಇದರಲ್ಲಿ ರೆಡಿ ಮಸಾಲ ಕೂಡ ಸಿಗುತ್ತೆ, ಮಿಸಲ್ ಪಾವ್ ಮಸಾಲ ಅಂತ. ಅದನ್ನು ಆ್ಯಡ್ ಮಾಡಿರಬೇಕು ಇದರಲ್ಲಿ, ಟೇಸ್ಟಿಯಾಗಿರುತ್ತೆ. ನೋಡಿ ಎಲ್ಲ ಎಂಜಾಯ್ ಮಾಡ್ತಾ ತಿಂತಾ ಇದ್ದಾರೆ. ಸೂಪರ್ ಆಗಿದೆ ಅಂತಿದ್ದಾರೆ, ಎಕ್ಸ್ಪ್ರೆಷನ್ ನೋಡಿ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಚೆನ್ನಾಗಾಯಿತು, ನೀನು ಬೇರೆ ಏನು ಮಾಡಿಲ್ಲ, ಅದು ನಾರ್ಮಲ್ ಮಾಡೋದು ದಾಲ್ ರೈಸು ಚಪಾತಿ ಪಲ್ಯ ಈ ಥರ ಎಲ್ಲ ಇದನ್ನು ಮಾಡಿದ್ಯಾ ಅಂತಂದೆ ನಾನು. ತುಂಬ ದಿನ ಆಗಿತ್ತು, ನಾನು ಕೂಡ ಮಾಡಿರಲಿಲ್ಲ. ಸೊ ಈ ಥರ ಪಾವು ಇದರಲ್ಲಿ ನೆನೆಸಿ ತಿನ್ಬೋದು, ಮತ್ತು ಸ್ಪೂನಿಂದ ಅದು ಲಿಕ್ವಿಡು ಪಲ್ಯ ಸಾರು ಏನು ಅನ್ಕೋತೀರ ಅದು ಸ್ಯಾಂಪಲ್ ಅಂತಾರೆ ಇಲ್ಲಿ. ಮಿಸಳ್ ಅಂತಾರೆ ಇದಕ್ಕೆ. ಪಾವ್ ಅಂದರೆ ಪಾವು, ಇದು ಮಿಸಳನ್ನು ತಿನ್ನೋದು ಸ್ಪೂನಿಂದ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಇದರಲ್ಲಿ ಸ್ವಲ್ಪ ಈ ಥರ ಮೊಸರು ಆ್ಯಡ್ ಮಾಡ್ಕೋಬೋದು, ಎಷ್ಟು ಬೇಕಷ್ಟು. ತುಂಬ ಖಾರ ಆಗಿದ್ದರೆ ಇದರಿಂದ ಕೂಡ ಒಂಥರ ಟೇಸ್ಟ್ ಬೇರೆ ಬರುತ್ತೆ. ಖಾರ ತಿನ್ನೋದವರು ಆ್ಯಡ್ ಮಾಡ್ಕೋಬೋದು, ಖಾರ ಬೇಕಂದವರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ತಿನ್ಬೋದು. ನೋಡಿ ಈ ಥರ ಇರುತ್ತೆ. ಎಲ್ಲ ಮಿಕ್ಸ್ ಆದಮೇಲೆ ಅದು ಮಿಕ್ಸ್ಚರ್ ಇದೆ ಅಲ್ಲ, ಅದೆಲ್ಲ ಮಿಕ್ಸ್ ಆಗಿ ನೆಂದಿದೆ ಅದರಲ್ಲಿ. ಚೆನ್ನಾಗಿ ಅನ್ನಿಸ್ತಾ ಇದೆ. ಬಿಸಿ ಬಿಸಿ ಮಿಸಳು ಮತ್ತು ಪಾವು ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ದಿನಗಳ ನಂತರ ತಿಂದು ತುಂಬಾ ಟೇಸ್ಟಿಯಾಗಿದೆ. ತುಂಬ ಹೊಟ್ಟೆ ತುಂಬ ಎಲ್ಲರೂ ತಿಂದರು, ಎಂಜಾಯ್ ಮಾಡಿದ್ರು. ತಂಗಿಗೆ ನಾವೆಲ್ಲ ಇದನ್ನು ಮಾಡಿದ್ದಕ್ಕೆ. ಮತ್ತು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸಾಯಂಕಾಲ ಆಯಿತು ನೋಡಿ. ಇವಾಗ ಸಾಯಂಕಾಲ ಮಕ್ಕಳೆಲ್ಲ ಮಧ್ಯಾಹ್ನ ಹೆವಿಯಾಗಿತ್ತು ತಿಂದಿದ್ದೆಲ್ಲ ಅಂದರೂ ಇವಾಗ ಸ್ವಲ್ಪ ಲೇಟಾಗಿ ಟೀ ಕುಡಿತಾ ಇದ್ದೇವೆ ನೋಡಿ. ಬ್ಲ್ಯಾಕ್ ಟೀ ಮತ್ತು ಇದು ಮಿಕ್ಸ್ಚರ್. ಇದು ನೋಡಿ ರಾಗಿದು ಒಗ್ಗರಣೆ, ರಾಗಿ ಮಂಡಕ್ಕಿ ತಗೊಂಡು ಬಂದಿತ್ತು ಡಿಮಾರ್ಟಿಂದ. ಅದಕ್ಕೆ ಒಗ್ಗರಣೆ ಹಾಕಿ ಇಟ್ಟಿದ್ದಾಳೆ ನನ್ನ ತಂಗಿ. ಟೀ ಟೈಮಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ನಾರ್ಮಲ್ ನಮ್ಮದು ಮಂಡಕ್ಕಿ ಒಗ್ಗರಣೆ. ಸೊ ಎರಡೂ ಇದೆ, ಯಾರಿಗೆ ಬೇಕು ತಿನ್ಬೋದು. ಅದರಲ್ಲಿ ಮಿಕ್ಸ್ಚರಲ್ಲಿ ಎರಡೂ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ತಿಂದಾಯಿತು. ಮತ್ತು ಮಕ್ಕಳು ಮೊಮೋಸು, ಅವರಿಗೆ ಊಟ ಬೇಡ ಅಂತೆ. ಸೊ ಇದನ್ನೇ ತಿನ್ಕೊಳ್ತಾ ಇದ್ದಾರೆ ಇವಾಗ ಬೇಗನೆ. ಸೊ ಮೊಮೋಸ್ ಇಲ್ಲಿ ಚಳಿ ಮತ್ತು ಮಳೆ ಇರೋದ್ರಿಂದ ಸಾಯಂಕಾಲ ಚೆನ್ನಾಗಿ ಅನಿಸುತ್ತೆ. ಸೊ ಅದರ ಜೊತೆ ಹ್ಯಾಪಿ ಫೀಸ್ ಜ್ಯೂಸ್ ಕುಡಿತಾ ಇದ್ದಾರೆ. ಮಧ್ಯಾಹ್ನದ್ದು ಹೆವಿಯಾಗಿದೆ, ಅದಕ್ಕೆ ಸಾಕು ನಮಗೆ ಇಷ್ಟು ಮೊಮೋಸು ಅಂತ ಇದ್ದಾರೆ ನೋಡಿ. ಇಲ್ಲಿ ನಮ್ಮ ಸಿಸ್ಟರ್ ಮನೆಯದು ತುಂಬ ಚೆನ್ನಾಗಿದೆ, ಇದು ಫಿಶ್ ಟ್ಯಾಂಕು. ಸೊ ಈ ಥರ ತುಂಬ ಚೆನ್ನಾಗಿ ಈ ದಿನ ಹೋಯಿತು ನಮ್ಮದು. ಹೇಗೆ ಅನ್ನಿಸ್ತು ನೋಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮಿಸಲ್ ಪಾವ್ ವ್ಲಾಗು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ ಮೊಮೋಸು ಅದೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ಫ್ಯಾಮಿಲಿ ಎಲ್ಲ ಹೀಗೆ ಒಟ್ಟಾಗಿ ಕೂತು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಚೆನ್ನಾಗಿ ಅನಿಸುತ್ತೆ. ಇವರು ಹ್ಯಾಪಿ ಫೀಸ್ ಜ್ಯೂಸ್ ಕುಡಿತಾ ಇದ್ದಾರೆ. ಮೊಮೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸ್ಟೇ ಟ್ಯೂನ್, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.